ಹಲೋ, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಪಾತಿ ರೊಟ್ಟಿ ಎರಡಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್ ಆಗಿ ಬೆಂಡೆಕಾಯಿ ಪಲ್ಯ ಸಿಂಪಲ್ ಆ್ಯಂಡ್ ಈಸಿಯಾಗಿ ಯಾವ ರೀತಿ ಮಾಡ್ಕೊಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಫ್ರೆಶ್ ಆಗಿ ಇರೋ ಅರ್ಧ kg ಬೆಂಡೆಕಾಯಿನ ತೊಳೆದು ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದನ್ನು ನೀರಿಲ್ಲದೆ ಇರೋ ಥರ ಡ್ರೈ ಮಾಡಿಕೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ನೀವು ಬೇಕಂದರೆ ಮೀಡಿಯಮ್ ಸೈಜಲ್ಲಿ ಕೂಡ ಹಚ್ಚಿಟ್ಕೋಬೋದು. ಅದಾದ ನಂತರ ಇದನ್ನೆಲ್ಲ ಹಚ್ಚಿರೋದನ್ನ ಸಪ್ರೇಟ್ ಪಾತ್ರೆಯಲ್ಲಿ ಎತ್ತಿಟ್ಕೋಬೇಕು. ಬೆಂಡೆಕಾಯಿನ ನಾವು ಅತಿ ಹೆಚ್ಚಾಗಿ ಬಳಸಬೇಕು ಊಟದಲ್ಲಿ. ಯಾಕೆ ಅಂದರೆ ಇದರಲ್ಲಿ ಅತಿ ಹೆಚ್ಚು ಫೈಬರ್ ಕಂಟೆಂಟ್ ಇರೋದ್ರಿಂದ ಎಲ್ಲ ರೀತಿಯೂ ಆರೋಗ್ಯಕ್ಕೆ ಒಳ್ಳೆಯದು. ಶುಗರ್ ಪೇಷಂಟ್ಸು, ಕಾನ್ಸ್ಟಿಪೇಷನ್, ವೆಯ್ಟ್ ಲಾಸ್ ಯಾರೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರೆಲ್ಲರೂ ಬೆಂಡೆಕಾಯಿನ ಜಾಸ್ತಿ ಯೂಸ್ ಮಾಡಿ, ತುಂಬಾ ಬೆನಿಫಿಟ್ ಸಿಗುತ್ತೆ. ಪಾತ್ರೆ ಬಿಸಿ ಆದ ತಕ್ಷಣವೇ ಬೆಂಡೆಕಾಯಿ ಏನು ಹುರಿದು ಎತ್ತಿಟ್ಕೊಂಡಿದ್ನೆಲ್ಲ ಕಟ್ ಮಾಡಿ ಅದನ್ನು ಹಾಕ್ಕೋಬೇಕು. ಇದನ್ನು ಹುರ್ಕೋಬೇಕು, ಅಂದರೆ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಯಾವುದೇ ಥರ ಎಣ್ಣೆ ಏನೂ ಹಾಕೋದು ಬೇಡ. ಹಾಗೆ ಕಂಪ್ಲೀಟಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಒಂದು 5 to 10 ಮಿನಿಟ್ಸ್ ಇದರಲ್ಲಿರೋ ಲೋಳೆ ಎಲ್ಲ ಹೋಗೋವರೆಗೂ ಹುರ್ಕೋಬೇಕು. ಇದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ರುಚಿಗೆ ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡಿಕೊಂಡು ಹುರಿದು ಸಪ್ರೇಟ್ ಎತ್ತಿಟ್ಕೋಬೇಕು. ನಾನಿಲ್ಲಿ 2 ಈರುಳ್ಳಿ, 1 ಟೊಮೆಟೊನ ಹಚ್ಚಿಟ್ಕೊಂಡಿದ್ದೀನಿ. ಏನು ಹುರಿದಿಟ್ಟಿದ್ದೀನಲ್ಲ ಅದನ್ನು ಬೆಂಡೆಕಾಯಿನ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಅದಾದ ನಂತರ ಇನ್ನೊಂದು ಬಾಣಲಿ ಇಟ್ಕೊಂಡು, ಬಾಣಲಿ ಬಿಸಿ ಆದ ತಕ್ಷಣ ಇಲ್ಲಿ 3 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊತಿದ್ದೀನಿ. ಎಣ್ಣೆ ಬಿಸಿ ಆದ ತಕ್ಷಣ ಸಾಸಿವೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸಾಸಿವೆ ಚಟಪಟ ಅಂದ ತಕ್ಷಣ ನಾನು ಕಡಲೆಬೇಳೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕಡಲೆಬೇಳೆ ಪಲ್ಯದಲ್ಲಿ ಅಲ್ಲಿ ಇಲ್ಲಿ ಬಾಯಿಗೆ ಸಿಗ್ತಾಯಿದ್ರೆ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಕಡಲೆಬೇಳೆ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಅದಾದ್ರಂತ ಒಂದು 5ರಿಂದ 6 ಒಣಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಹಸಿಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಗ್ಯಾಸ್ಟ್ರಿಕ್ ಇಶ್ಯೂಸ್ ಇದೆ ಮನೆಯಲ್ಲಿ ವಯಸ್ಸಾದವರಿಗೆ ಅಂದ್ಬಿಟ್ಟು ನಾನು ಒಣಮೆಣ್ಸಿನ್ಕಾಯಿನ ಜಾಸ್ತಿ ಯೂಸ್ ಮಾಡ್ತೀನಿ. ಅದಾದ ನಂತರ ನನ್ನ ಹತ್ರ ಹಸಿ ಕರಿಬೇವಿನ ಸೊಪ್ಪಿತ್ತು. ಈ ಟೈಮಲ್ಲಿ ಇದನ್ನು ಕೂಡ ಆ್ಯಡ್ ಮಾಡ್ಕೊತೀನಿ. ಎಲ್ಲನೂ 3 ಒಳ್ಳೆ ಮಿಕ್ಸ್ ಕೊಡಬೇಕಾಗುತ್ತೆ. ಅದಾದ ನಂತರ ಒಂದು 2 ಈರುಳ್ಳಿ ಏನು ಕಟ್ ಮಾಡಿದ್ನಲ್ಲ ಸಣ್ಣದಾಗಿ, ಇದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ರುಚಿಗೆ ಎಷ್ಟು ಈರುಳ್ಳಿಗೆ ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ತುಂಬ ಏನು ಕಂಪ್ಲೀಟಾಗಿ ಚೆನ್ನಾಗಿ ಬೆಂದು ಕಲರ್ ಚೇಂಜ್ ಆಗೋದು ಆ ಥರ ಎಲ್ಲ ಏನು ಬೇಡ. ಜಸ್ಟ್ ಸಾಫ್ಟ್ ಆದರೆ ಸಾಕು ಅಷ್ಟೇ. ಅದಾದ ನಂತರ ಇಲ್ಲಿ 1 ಟೊಮೆಟೊ ಏನು ಹಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಈ ಟೈಮಲ್ಲೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ 3 ಒಗ್ಗರಣೆ ಜೊತೆ ಒಳ್ಳೆ ಮಿಕ್ಸ್ ಕೊಡಬೇಕಾಗುತ್ತೆ. ಒಳ್ಳೆ ಮಿಕ್ಸ್ ಕೊಟ್ಟು ಬೇಯಿಸ್ಕೊಂಡು ಅದಾದ ನಂತರ ಏನು ನಾನಿಲ್ಲಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಲ್ಲ ಆಗಲೇ ಬೆಂಡೆಕಾಯಿನ ಫ್ರೈ ಮಾಡಿ, ಈ ಬೆಂಡೆಕಾಯಿನ ಈ ಮಿಕ್ಸ್ ಜೊತೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ, ಟೊಮೆಟೊ, ಬೆಂಡೆಕಾಯಿ ಇದರೆಲ್ಲನೂ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡಿ ಈ ಟೈಮಲ್ಲಿ ಎಷ್ಟು ಉಪ್ಪು ಖಾರ ಎಲ್ಲ ಏನು ಕರೆಕ್ಟಾಗಿದೆಯಾ ನೋಡಿಕೊಂಡು, ಆಲ್ರೆಡಿ ನಾನು ಈರುಳ್ಳಿ ಬೇಯಕ್ಕೂ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಬೆಂಡೆಕಾಯಿ ಫ್ರೈ ಮಾಡಬೇಕಾದ್ರೂ ಉಪ್ಪು ಹಾಕಿದ್ದೀನಿ. ನೋಡ್ಕೊಂಡು ನಾವು ಉಪ್ಪು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಎಷ್ಟು ಬೇಕೋ ಅಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು, ನನಗೆ ಇಲ್ಲಿ ಉಪ್ಪು ಸ್ವಲ್ಪ ಕಮ್ಮಿ ಅನಿಸ್ತು ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಖಾರ ಎಲ್ಲ